ನಿನ್ನ ಗುರಿಯು ದೂರವಿಲ್ಲ, ಸೋಲಿಗೆ ಅಂಜದೆ ಹೋರಾಡು ನೀನು, ಅಸಾಧ್ಯ ಯಾವುದೂ ಇಲ್ಲ. ಬೆಟ್ಟದ ಹಾದಿಯ ಕಲ್ಲುಗಳೆಲ್ಲ ನಿನ್ನ ಮೆಟ್ಟಿಲುಗಳಾಗಲಿ, ಕತ್ತಲೆ ಕಳೆದು ಹೊಸದೊಂದು ಹಗಲು ನಿನ್ನ ಹಾದಿಯ ಬೆಳಗಲಿ. ಜನರ ಮಾತು ಚುಚ್ಚಿದ್ದ ಕಾಲ ಇಂದು ಮುಗಿದು ಹೋಗಲಿ, ನಿನ್ನ ಯಶಸ್ಸಿನ ಸದ್ದಿಗೆ ಜಗತ್ತು ತಲೆಬಾಗಿ ನಿಲ್ಲಲಿ. ಬೆವರು ಸುರಿಸಿದಾರಿ ಮಣ್ಣಿನ ಮೇಲೆ ಗೆಲುವಿನ ಬಾವುಟ ಹಾರಲಿ, ಕನಸಿನ ಲೋಕದ ಪ್ರತಿಯೊಂದು ಇಚ್ಚು ನಿನ್ನದಾಗಿ ಅರಳಲಿ, ಅರಳಲಿ. ಸಾಗರದ ಅಲೆಗಳೇ ಎದುರಾದರೂ ಈಜುವ ಸಾಹಸ ನಿನ್ನದಿರಲಿ, ಗಾಳಿಯ ವೇಗವು ಹೆಚ್ಚಾದರೂ ಹಾರುವ ಹಠವು ನಿನ್ನಲ್ಲಿರಲಿ. ಸೋಲನ್ನು ಗೆಲುವಿನ ಪಾಠವನ್ನಾಗಿಸಿ ಶಿಖರವ ಏರಲು ಸಿದ್ಧನಾಗು, ಬದುಕಿನ ಕವನದ ಪ್ರತಿಯೊಂದು ಸಾಲಿಗೆ ನೀನೇ ವೀರನಾಗಿ ನಿಲ್ಲು, ಛಲ ಬಿಡದೆ ಸಾಗು, ಗೆಲುವು ನಿನ್ನದೇ. ಹೊಸ ಇತಿಹಾಸ ಬರೆಯಲು ನೀನು ಸಿದ್ಧನಾಗು. ಮಾತಲ್ಲೇ ನಮ್ಮ ಒಂದು ಕಾರ್ಯರೂಪವಾಗಿ ನಾವು ಏನು ಮಾಡೋಕ್ಕಾಗಿಲ್ಲ. ಎಷ್ಟೋ ಸಾರಿ ನಾವು ಬ್ಯಾಂಗ್ಳೂರ್ ಆಫೀಸ್ ಕಮಿಷನರ್ ಹತ್ರ ಹೋಗಿ ಮಾತಾಡಿದ್ದೀವಿ, ಕಟ್ಟೆ ನಿಂತ್ಕೊಂಡು ನಮ್ಮ ಜಾತಿ ವಿಷಯ ಎಲ್ಲ ಕೇಳಿದ್ರು ಜಡ್ಜು, ಅದೆಲ್ಲ ಪತ್ರನೂ ಸಿಕ್ತಿಲ್ಲ. ಆದರೆ ನಮ್ಮ ಕಮ್ಯುನಿಟಿನಲ್ಲೇ ಇದ್ದಂತಹ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಭಾಗಗಳಲ್ಲಿ ಏನಿದ್ದಾರೋ ಸೊ ಅವರಿಗೆ 1985ರಿಂದಲೇ 2A ಅನ್ನೋ ಕೆಟಗರಿನಲ್ಲಿ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಸೊ ಅವ್ರು ಎಲ್ಲ ಸೌಲಭ್ಯ ಪಡ್ಕೊಂಡಿದ್ದಾರೆ ಸರ್. ಬಟ್ ನಮಗೆ ಈ ಒಂದು ಹಾಸ್ಟೆಲ್ ಸೌಲಭ್ಯ ಅಂತಂದರೆ ಈ ಒಂದು ಜಾತಿ ಪ್ರಮಾಣ ಪತ್ರ ಇಲ್ಲದೆ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಮಕ್ಕಳು ಸರ್ ಸ್ಟಾರ್ಟಿಂಗ್ 6ನೇ ತರಗತಿಗೆ ಏನು ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಿದ್ದಾವೋ ಅಲ್ಲಿ ನಮ್ಮ ಮಕ್ಕಳನ್ನ ಪ್ರವೇಶ ಮಾಡ್ತಿಲ್ಲ, ಅಂದರೆ ಒಳಗಡೆ ಸೇರಿಸ್ಕೊಳ್ತಿಲ್ಲ. ರೀಸನ್ ಅಂದರೆ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇಲ್ಲ, ನಿಮಗೆ ನಾವು ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಾರೆ. ನಾವೇನಾದರೂ ಒಂದು SSLC PUC ಮುಗಿಸಿ ಕಾಲೇಜ್ ಓದೋಣ ಅಂತ ಹೇಳ್ಬಿಟ್ಟು ಒಂದು ನಗರ ಭಾಗಕ್ಕೆ ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಬಂದಾಗುತ್ತೆ ನಮ್ಮ ಸರ್ಕಾರನೇ ಮಾಡಿದಂತಹ ಒಂದು PCM ಹಾಸ್ಟೆಲ್ ಒಳಗಡೆ ಹೋಗೋದಕ್ಕೆ ವಾರ್ಡನ್ ಸಹ ಬಿಡೋದಿಲ್ಲ. ಯಾಕೆ ಸರ್ ಅಂತ ಕೇಳಿದ್ರೆ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇಲ್ಲ, ನಮ್ಮ ಹತ್ರ ಏನಿದ್ರು SC ST ಮತ್ತೆ ಈ ಥರ ಕೆಟಗರಿ ಯಾವುದಾದ್ರೂ ಇದ್ರೆ ಮಾತ್ರನೇ ನಾವು ಸೇರಿಸ್ಕೊಳ್ಳೋದು, ಸಾಮಾನ್ಯ ವರ್ಗದವ್ರಿಗೆ ನಾವು ಇಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮವರು ಎಲ್ಲರೂ ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಸರ್. ಪ್ರತಿಯೊಬ್ಬರು ಸಹ ರೈತರು ಬೆಳಿಗ್ಗೆ ಎದ್ರೆ ತಮ್ಮ ಕೆಲಸಗಳು ಮಾಡೋದಕ್ಕೆ ತಮ್ಮ ಜಮೀನಿನಲ್ಲಿ ಬೆಳಿಗ್ಗೆ ಹೋದ್ರೆ ಸಂಜೆ